ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಿನ್ನೆಯಿಂದ ಬ್ಯುಸಿ ಆಗಿತ್ತು, ಹಂಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನನ್ನ ಮಗಳು ಮತ್ತು ಮಗ ಓದ್ತಾರೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ನನ್ನ ಮಗಳಿಗೆ ಫ್ಲಾರಲ್ ಡಿಸೈನ್ ಡ್ರೆಸ್ ಕೋಡ್ ಇತ್ತು ಮತ್ತು ನನ್ನ ಮಗಗೆ ವಾಟರ್ ಅನಿಮಲ್ಸ್ ಇತ್ತು. ಹಾಗಾಗಿ ನನ್ನ ಮಗಳಿಗೆ ಫ್ಲಾರಲ್ ಇರೋದ್ರಿಂದ ವೆಯ್ಟ್ ಜಾಸ್ತಿ ತಡ್ಕೊಳ್ಳಲ್ಲ ಅಂತ ಹೇಳಿ ನಾನು ಶಕುಂತಲೆ ಥರ ಡ್ರೆಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಇಲ್ಲಿ ಬ್ಲೌಸ್ ಪೀಸು ಮತ್ತು ಲೇಸು ಮತ್ತು ಸ್ವಲ್ಪ ಹೂವನ್ನ ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ನಾನು ಡ್ರೆಸ್ನ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗಗೆ ವಾಟರ್ ಅನಿಮಲ್ಸ್ ಇರೋದ್ರಿಂದ ನಾನು ಆಕ್ಟೋಪಸ್ ಪಿಕ್ ಮಾಡಿದೆ. ಇಲ್ಲಿ ಆದರೆ ರೆಂಟಲ್ಗೆ ನನಗೆ ಆಕ್ಟೋಪಸ್ ಐಟಮ್ಸ್ ಎಲ್ಲ ಸಿಗಲಿಲ್ಲ. ಸೊ ನಾನೇ ಮನೆಯಲ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ರಾಗಿ ಗೋಣಿ ಚೀಲ ಎಲ್ಲ ಬರುತ್ತಲ್ವ, ಅಂಥದ್ರಲ್ಲೇ ತೆಗ್ದುಬಿಟ್ಟು ನಾನು ಅವನು ಡ್ರೆಸ್ ಅಳತೆಗೆ ನಾನು ಹೊಲಿಯೋಕ್ಕೆ ಶುರು ಮಾಡಿ ಅದಾದಮೇಲೆ ಕ್ಯಾಂಡಲ್ ಸ್ವಲ್ಪ ಸುಟ್ಕೋತಾ ಇದ್ದೆ, ಯಾಕಂದರೆ ಅದು ಲಾಸ್ಟಲ್ಲಿ ಚುಚ್ಚಬಾರ್ದಲ್ಲ ಮಕ್ಕಳಿಗೆ. ಹಾಗಾಗಿ ಸೊ ಎಲ್ಲ ಔಟ್ಕಮ್ ಚೆನ್ನಾಗಿ ಬಂತು. ಆ್ಯಂಡ್ ಸ್ಕೂಲಲ್ಲಿ ಒಳ್ಳೆ ಥರ ಟ್ರೈನಿಂಗ್ ಕೊಟ್ಟಿದ್ದರು. ಸೊ ನನಗೆ ಯಾವುದೇ ಥರ ರಿಸ್ಕ್ ಆಗಿಲ್ಲ. ಆ್ಯಂಡ್ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡ್ತಾಯಿದ್ರು. ಸ್ವಲ್ಪ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ, ಅಲ್ಲಿ ಸ್ವಲ್ಪ ಜನನ ಪಿಕ್ ಮಾಡಿದರು. ಯಾರ್ಯಾರು ಪಾರ್ಟಿಸಿಪೆಂಟ್ ಇರ್ತಾರೋ ಅವ್ರನ್ನ ಮಾತ್ರ ಕರೆಸಿದ್ರು. ಆ್ಯಂಡ್ ಮಿಕ್ಕಿದ ಎಲ್ಲ ಸ್ಟೂಡೆಂಟ್ಸ್ಗೂ ಸ್ವಲ್ಪ ಕ್ಲಾಸಸ್ ನಡೀತಾ ಇತ್ತು, ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಎಲ್ಲನೇ ನೀಟಾಗಿ ಮ್ಯಾನೇಜ್ ಮಾಡ್ತಾಯಿದ್ರು. ಅವ್ರ ಸ್ಕೂಲಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಪಂಕ್ಚುಯಾಲಿಟಿ ತುಂಬ ಮೇಂಟೈನ್ ಮಾಡ್ತಾರೆ. ನಾನು ಬರೀ ನನ್ನ ಮಗಳು ಮತ್ತು ನನ್ನ ಮಗ ಇರೋ ಬ್ಯಾಚ್ ಮಾತ್ರ ನಾನು ಶೂಟ್ ಮಾಡಿದ್ದೆ. ಆದರೆ ಒಂದೊಂದು ಬ್ಯಾಚಲ್ಲಿ 10 ಜನ ಮಕ್ಕಳಿದ್ರು. ಆಲ್ಮೋಸ್ಟ್ ಒಂದು 15 to 30 ಬ್ಯಾಚಸ್ ಇತ್ತು. ಸೊ ದೇವ್ರಿಗೆ ಗೊತ್ತು ಅವ್ರು ಇಷ್ಟು ಜನ ಮಕ್ಕಳನ್ನ ಒಂದೇ ಸರಿ ಅದು ಹೆಂಗೆ ಮೇಂಟೈನ್ ಮಾಡಿದ್ರು. ಎಲ್ಲ ಮಕ್ಕಳು ಅಳ್ತಾಯಿದ್ರು. ಆ್ಯಂಡ್ ಸ್ವಲ್ಪ ಜನ ಮಕ್ಕಳು ಮಾತ್ರ ಆರಾಮಾಗಿದ್ದರು. ಎಲ್ಲ ಟೀಚರ್ಸೂ ಚೆನ್ನಾಗಿ ನೋಡ್ಕೊತಿದ್ರು. ಅವ್ರಿಗೆ ಗೊತ್ತಿಲ್ದಿರ ನಾನು ಸ್ವಲ್ಪ ಶೂಟ್ ಮಾಡಿದ್ದೆ. ಆ್ಯಂಡ್ ನನ್ನ ಮಗ ನಾನು ವೀಡಿಯೋ ಶೂಟ್ ಮಾಡೋದು ನೋಡಿ ಅಳಕ್ಕೆ ಶುರು ಮಾಡಿಬಿಟ್ಟ ಅಲ್ಲೇ. ಟೀಚರ್ಸೇ ಸಮಾಧಾನ ಮಾಡಿಕೊಂಡು ಕರ್ಕೊಂಬಂದರು. ಆಮೇಲೆ ನಗ್ನಗ್ತಾ ಸರಿ ಹೋದ. ಸೊ ಆಮೇಲೆ ನಾವೆಲ್ಲ ನಮ್ಮ ಬ್ಯಾಚ್ ಆಗಿದ ತಕ್ಷಣ ನಾವು ಬಂದುಬಿಟ್ವಿ. ಅಲ್ಲಿ ಸ್ನ್ಯಾಕ್ಸ್ ಪಾಯಿಂಟ್ ಇತ್ತು, ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿದ್ದು ತಿಂದ್ಬಿಟ್ಟು ನಾವು ಅಲ್ಲಿಂದ ಹೊರಟು ಬಂದುಬಿಟ್ವಿ. ಸೊ ಎಲ್ಲ ಮಕ್ಕಳಿಗೂ ಟೀಚರ್ಸ್ಗೂ ಒಂದು ಥಮ್ಸ್ ಅಪ್ ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.